ನಮಸ್ಕಾರ, ಸರಿತಾಶ್ರೀ ಲೈಫ್ ಸ್ಟೈಲ್ಗೆ. ನೋಡಿ, ಇದು ನನ್ನ ಕಿಚನ್. ಸುಮಾರು 11 ವರ್ಷದ ಹಿಂದೆ ನಮ್ಮನೆ ಹೊಸ್ದಾಗಿ ಕಟ್ಟಿದಾಗ ಮಾಡಿದಂಥದ್ದು. ಇವಾಗ ಇದನ್ನು ಎಲ್ಲ ತೆಗೆಸಿ ಬೇರೆ ಹೊಸದು ಮಾಡಬೇಕು. ಕಾರಣ ಏನಿಲ್ಲ, ಸ್ವಲ್ಪ ಸಿಂಕ್ ಹತ್ರ ಲೀಕೇಜ್ ಆಗ್ತಾಯಿದೆ. ಅದು ಬಂದು ನಮ್ದು ಇಲ್ಲಿ ಚಿಮ್ನಿ ಹಾಕಿದ್ದೀವಲ್ಲ, ಆ ಹೋಲ್ ಏನಿದೆ ಅದನ್ನು ಕನ್ಸ್ಟ್ರಕ್ಷನ್ ಮಾಡುವಾಗಲೇ ಸರಿ ಮಾಡಬೇಕಿತ್ತು. ಅವರು ಕಟ್ಬಿಟ್ಟಿದ್ರು. ಏನಿಲ್ಲ ಬಿಡಿ ಅಣ್ಣ, ಅದೇನು ಬಂದು ಹೋಲ್ ಮಾಡ್ತಾರೆ, ಚಿಮ್ನಿ ಹಾಕೋರೆ ಅಂದ್ಬಿಟ್ರು. ಅವಾಗ ಇವ್ರಿಗೂ ಗೊತ್ತಿರಲಿಲ್ಲ, ಸುಮ್ಮನೆ ಆಗಿಬಿಟ್ರಾ. ಆಮೇಲೆ ಅದು ಹೋಲ್ ಮಾಡೋಕ್ಕೆ ಬಂದವರು ಸುಮಾರು ಒಂದು 50 kg ಇತ್ತೇನೋ. ಅದು ಒಳ್ಳೆ ಹಳೆ ಕಾಲದ್ದು ಬೋರ್ವೆಲ್ ಥರ. ಅದನ್ನು ಅವರು ಅದ್ರ ಮೇಲೆ ಈ ಸ್ಲ್ಯಾಬ್ ಮೇಲೆ ನಿಂತ್ಕೊಂಡು ಅದನ್ನು ಹಾಕೋದ್ರಲ್ಲ, ಆ ವ್ಯಕ್ತಿ ಮತ್ತು ತೂಕ ಇದ್ರು, ಜೊತೆಗೆ ಆ ಮಿಷನು ತೂಕ ಇದ್ದಿರೋದು ನಮಗೆ ಆ ಕಾರ್ನರ್ ಫುಲ್ಲು ಗ್ಯಾಪ್ ಬಿಟ್ಬಿಡ್ತು. ವಸ್ತು ಬೇರೆ ಅಲ್ವಾ, 1 ವರ್ಷ ಆಗಿತ್ತೇನೋ ಅಷ್ಟೇ. ಹಂಗಾಗಿ ಈಗ ಫುಲ್ಲು ಸಿಂಕ್ ಹತ್ರ ಹಾಳಾಗಿದೆ. ಸುಮಾರು ಒಂದು 3 ವರ್ಷದಿಂದನೂ ನಾನು ಹಿಂಗೆ ಒಂಚೂರು ಎಲ್ಲ ಅಡ್ಜಸ್ಟ್ ಮಾಡಿದೆ. ಇವಾಗ ಆಗ್ತಾಯಿಲ್ಲ. ಹಾಗಾಗಿ ಇವಾಗ ಇದೆಲ್ಲ ಕಿತ್ತಾಕಿ ಹೊಸದಾಗಿ ಮಾಡಬೇಕು. ನಾನಿನ್ನೂ ಅವಾಗೆಲ್ಲ ಮೇಲೆಲ್ಲ ಏನೂ ಮಾಡಿಸಿರಲಿಲ್ಲ. ಅರ್ಜೆಂಟು ಗೃಹ ಪ್ರವೇಶ ಮಾಡ್ಕೊಂಡು ಬರಬೇಕಿತ್ತು. ಹಾಗಾಗಿ ಫ್ಯಾಕ್ಟ್ರಿಗೆ ಕೊಟ್ಬಿಟ್ಟಿದ್ವಿ. ಇಷ್ಟೇ ಸಿಂಪಲ್ಲಾಗಿ ಮಾಡಿ ಅಂಥೇಳಿ. ಹೊಟ್ಟೆ ಉರಿಯುತ್ತೆ ಇವಾಗ. ಅದೊಂದು ಪ್ರಾಬ್ಲಮ್ ಬಿಟ್ಟರೆ ಇನ್ನೇನೂ ಆಗಿರಲಿಲ್ಲ. ಫ್ಯಾಕ್ಟ್ರಿ ಐಟಮ್ಸ್ ಆದ್ರೂ ನಾನು ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊಬಂದಿದ್ದೆ ಅಂದರೆ, ಒಂದು ಹ್ಯಾಂಡಲ್ ಆಗಲಿ ಏನೂ ಮುರಿದೋಗಿರಲಿಲ್ಲ. ಅಷ್ಟು ನೀಟಾಗಿದ್ದಿದ್ದು. ಇವಾಗ ಸುಮ್ಮನೆ ಕಿತ್ತಾಕ್ಸಿ ಎಲ್ಲ ಮಾಡಬೇಕಲ್ಲ, ಇದೊಂದು ಪ್ರಾಬ್ಲಮಿಂದ ಅಂತ ದಯವಿಟ್ಟು ಅಡುಗೆ ಮನೆ ಕೆಲಸ ಮಾಡುವಾಗ ಈ ಸಿಂಕ್ ಕಡೆ ಎಲ್ಲ ಸ್ವಲ್ಪ ಗಮನ ಇಟ್ಟು, ಕೆಲಸದವ್ರಿಗೆ ಬಿಟ್ಬಿಡ್ಬೇಡಿ. ಸ್ವಲ್ಪ ಗಮನ ಇಟ್ಟು ಅದೆಲ್ಲ ನಿಂತು ಮಾಡಿಸ್ಕೊಳ್ಳಿ. ಆವಾಗ ಈ ಥರ ಪ್ರಾಬ್ಲಮ್ಗಳು ನಿಜವಾಗ್ಲೂ ಆಗೋಲ್ಲ. ನಾನು ನಿಜ ಇವಾಗ ಇನ್ನೂ ಸುಮಾರು ನಂಗೊಂದು 10 ವರ್ಷ ಆರಾಮಾಗಿ ಬರ್ತಾಯಿತ್ತು, ಈ ಸಿಂಕ್ದೊಂದು ಪ್ರಾಬ್ಲಮ್ ಆಗಿಲ್ಲ ಅಂದಿದ್ರೆ. ನೋಡೋಣ, ಇವಾಗೆಲ್ಲ ಮಾಡಬೇಕು ಅಂತ ಅಂದ್ಕೊಬಿಟ್ಟಿದ್ದೀವಿ. ಇನ್ನೇನು ಮಾಡೋಕ್ಕಾಗಲ್ಲ. ಫುಲ್ ಇನ್ನು ನೆಕ್ಸ್ಟ್ ಹೇಗೆ ಕಿಚನ್ ರೆಡಿ ಆಗುತ್ತೆ, ಯಾವ ಥರ ನಾವು ಅಂದ್ಕೊಂಡಿರೋಂಗೆ ಬರುತ್ತಾ ನೋಡಿ. ಆ ಥರನೇ ಬಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫಸ್ಟ್ ಕೆಲಸ ಬಂದು ಗ್ರಾನೈಟ್ನ ಕಟ್ ಮಾಡಿ ತೆಗೆಸ್ತಾ ಇದ್ದೀವಿ. ಅದನ್ನು ಹೊಡೆದಾಕ್ಬೋದಿತ್ತು. ನಾವು ಕೆಲವನ್ನ ಯೂಸ್ ಮಾಡ್ಕೊಳ್ಳೋಣ, ಚೆನ್ನಾಗಿರೋದನ್ನು ಯಾಕೆ ಹಾಳು ಮಾಡಬೇಕು ಅಂಥೇಳಿ ಕಟ್ ಮಾಡಿ ಕ್ಲೀನಾಗಿ ನಾವು ತೆಗ್ಸಿದ್ದೀವಿ. ಜೊತೆಗೆ ಗ್ರಾನೈಟ್ ಪೀಸ್ನೂ ಸ್ವಲ್ಪ ಯೂಸ್ ಮಾಡ್ಕೊಂಡ್ವಿ. ಜೊತೆಗೆ ಇದರಲ್ಲಿ ಏನು ಉಡ್ದಿತ್ತು ಅದನ್ನು ನಾನು ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲಿಲ್ಲ. ಅದನ್ನು ಕೆಲವೊಂದು ಯೂಸ್ ಮಾಡ್ಕೊಂಡಿದ್ದೀನಿ. ಅದರದ್ದು ವಿಡಿಯೋ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕ್ತೀನಿ, ಪ್ಲೀಸ್ ನೋಡಿ. ಹಿಂದಿನ ದಿನವೇ ಸ್ಲ್ಯಾಬ್ ಎಲ್ಲ ಕಟ್ಟಿಂಗ್ ಆಯಿತು. ಇನ್ನು ಮತ್ತೆ ನಾಳೆ ಬೆಳಗ್ಗೆ ಕಾರ್ಪೆಂಟ್ರನ್ನ ಕರೆಸಿ ಅದನ್ನೆಲ್ಲ ಬಾಕ್ಸ್ನ ಬಿಚ್ಚಾಕಿಸ್ತಾ ಇದ್ದೀವಿ. ಎಲ್ಲ ನೀಟಾಗಿ ಬಿಚ್ಚಿಕೊಟ್ರು, ಯಾವುದೂ ಹೆಚ್ಚು ಹಾಳಾಗದೇ ಇರೋಂಗೆ. ಸ್ವಲ್ಪ ಡ್ಯಾಮೇಜ್ ಆಗಿರೋ ಪೀಸ್ ಮಾತ್ರ ವೇಸ್ಟ್ ಆಯಿತು. ಇನ್ನು ಮಿಕ್ಕಿದ್ದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಏನೇನು ಯೂಸ್ ಮಾಡಿಕೊಂಡೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇನ್ನು ಇದಾದಮೇಲೆ ಅಡುಗೆ ಮನೆಯಲ್ಲಿ ಏನು ಸ್ಲ್ಯಾಬ್ ಇತ್ತು ಅದು ಸುಮಾರು ಬರೀ ಒಂದು 2 ಅಡಿ ಅಷ್ಟೇ ಹಾಕಿಸ್ಕೊಂಡಿತ್ತು ಪೇಂಟಿಂಗು. ಈಗ ಸುಮಾರು ಮತ್ತು ಕಾಂಬಿನೇಷನ್ ಅಂತೇಳಿ ಕಷ್ಟ ಆದರೆ ಇವಾಗ ತೆಗೆಯೋದು ತುಂಬ ಈಸಿ ಆಗಿಬಿಟ್ಟಿದೆ ಎಲ್ರಿಗೂ. ಮಿಷನಲ್ಲಿ ಪಟ ಅಂಥೇಳಿ ತೆಗೆದುಬಿಡ್ತಾರೆ. ಇನ್ನು ಬರೀ ನಮ್ಮದು ಅಡುಗೆ ಮನೆ ಕೆಲಸ ಅಷ್ಟೇ ಇರಲಿಲ್ಲ, ಸ್ವಲ್ಪ ದೇವ್ರ ಮನೆಯದೂ ನಾವು ಕೆಲಸ ಮಾಡಬೇಕಿತ್ತು. ಹಾಗಾಗಿ ಅದನ್ನು ಕೂಡ ಗೋಡೆ ತೆಗೆದು ಟೈಲ್ಸ್ನ ತೆಗಿತಾ ಇದ್ದೀವಿ. ಇದಾದಮೇಲೆ ಫಸ್ಟು ವಾಟ್ರ್ ಕೆಲಸ ಅದನ್ನು ಮಾಡಿಸ್ತಾಯಿದ್ದೀವಿ. ಅದ್ರ ಮಧ್ಯೆ ಏನೋ ಸ್ವಲ್ಪ ಡ್ಯಾಮೇಜ್ ಮಾಡಿ ನೋಡಿ, ಮನೆ ಒಳಗಡೆ ಎಲ್ಲ ನೀರು ಬರೋ ಹಂಗೆ ಮಾಡಿ ಇವಾಗ ಅದನ್ನು ಕ್ಲೀನ್ ಮಾಡಿ ಅವರು ಹೊರಟರು. ಇನ್ನು ಇದೆಲ್ಲ ಆದಮೇಲೆ ನೆಕ್ಸ್ಟ್ ಕೆಲಸ ಬಂದು ನಾವೇನು ಗ್ಯಾಸ್ ಕಲೆಕ್ಷನ್ ತೊಗೊಂಡಿದ್ವಿ, ನಾವು ಫಸ್ಟು ಅಂಡರ್ ಇದರೊಳಗಡೆ ತೊಗೊಂಬಿಟ್ಟಿದ್ವಿ. ಅಂದರೆ ವಾರ್ಡ್ರೋಬ್ ಒಳಗಡೆ ಈ ಗ್ಯಾಸ್ನ ಕಟ್ ಮಾಡಿ ಸ್ಲ್ಯಾಬ್ ಒಳಗಡೆಯಿಂದ ಸೇರಿಸ್ಬೇಕಿತ್ತು. ಈಗ ಬೇಡ ಅಂಥೇಳಿ ಸ್ವಲ್ಪ ಹೈಟ್ ಮಾಡಿಸ್ತಾ ಇದ್ದೀವಿ, ಸ್ಲ್ಯಾಬ್ ಮೇಲೆ ಬರಲಿ ಅದು ಅಂಥೇಳಿ. ಇದಾದಮೇಲೆ ಭಾನುವಾರ ಕವಿತಾ ಗಿರೀಶ್ಗೆ ರಜೆ ಇದ್ದಿದ್ದರಿಂದ ಈಗ ಸ್ಲ್ಯಾಬ್ ನೋಡಬೇಕಲ್ಲ, ಹಂಗಾಗಿ ನಮ್ಮನೆ ಥರದ ಗಿರೀಶು ಸ್ಲ್ಯಾಬ್ ನೋಡ್ಕೊಂಬರೋಣ ಅಂಥೇಳಿ ಹತ್ರದಲ್ಲೇ ಇರೋವಂಥ ಗ್ರಾನೈಟ್ ಶಾಪ್ಗೆ ಹೋಗಿದ್ದೀವಿ. ಕಿಚನ್ಗೆ ಕ್ವಾರ್ಟ್ಸ್ ಸ್ಲ್ಯಾಬ್ ಇದೆಯಾ ಅಂತ ನೋಡೋಕ್ಕೆ ಬಂದೆ. ಇಲ್ಲ, ಒಂದು ಕಡೆ. ಇನ್ನು ಬೃಂದಾವನ ಇದೆ ನಮ್ಮ ಮನೆಯಲ್ಲಿ, ನೋಡೋಕ್ಕೆ ಚೆನ್ನಾಗಿದೆಯಲ್ಲ, ಹಂಗೆ ಕ್ಯಾಪ್ಚರ್ ಮಾಡಿದೆ. 4,000 ಏನೋ ಹೇಳ್ತಾ ಇದ್ದಾರೆ. ಇದು ಒಂದೇ ಅಲ್ಲ, ಕಟ್ ಪೀಸ್ನೇ ಜಾಯಿಂಟ್ ಮಾಡಿರೋದು. ಚೆನ್ನಾಗಿದ್ದಾವೆ. ಅದೇ ನಮ್ಮನೆ ಥರ ಇದು ಕಟ್ ಪೀಸ್ಗಳನ್ನೇ ಜಾಯಿಂಟ್ ಮಾಡಿರೋದು ಕವಿತಾ. ಒಂದೇ ಕಲ್ಲಲ್ಲಿ ಮಾಡ್ತಾರೆ, ವೈಟ್ ಮಾರ್ಬಲು. ನೋಡ್ಕೊಬರೋಣ ಬಾಲ್ ಒಂದ್ಸತಿ. ಶಾಲಿ ಮಾರ್ಬಲ್ಸ್ ಆ್ಯಂಡ್ ಗ್ರಾನೈಟ್ಸ್ ಒಳ್ಕಲ್ಲ. ಅದಾಗಲ್ಲ ಬಿಡು.
ಇದೊಂದ್ಸತಿ ಟ್ರೈ ಮಾಡಬೇಕು ಅದು ಅಲ್ವಾ. ಆ ಕಡೆ ಕುಳ್ಳೋಗ್ಬಿಡುತ್ತೆ. ಕವಿತಾ ಇಲ್ಲ, ಇವತ್ತು ಭಾನುವಾರ ನಾಟಿ ಕೋಳಿಗೆ ರುಬ್ಬಿಡ್ತಾಳೆ. ನಾವಿವತ್ತು ಸಿಂಕ್ನ ನೋಡೋಣ ಅಂತ ಹೊರಟಿದ್ದೀನಿ. ಕರ್ನಾಟಕ ಪೈಪ್ಸ್ ಶೋರೂಮಿಗೆ ನೋಡೋಣ. ನಾವು ಅಂದ್ಕೊಂಡಿದ್ದೀವಿ ಸ್ಮಾರ್ಟ್ ಸಿಂಕ್ ಬೇಕು ಅಂತ. ನಾವಿಗೂ ಅಲ್ಲಿಗೂ ಸುಮಾರು ಒಂದು 4-5 ಕಿಲೋಮೀಟ್ರ್ ಆಗುತ್ತೆ. ಚಳಿ ಇತ್ತು, ಆಚೆ ಬಂದರೆ ಬಿಸಿಲಾಗೋಗೈತೆ ಅಂತ ಸ್ವೆಟ್ರ್ ಹಾಕ ಬಂದರೆ. ನಾವು ಇವತ್ತು ಬಂದಿದ್ದೀವಿ ಕರ್ನಾಟಕ ಪೈಪ್ಸ್, ಕುವೆಂಪು ನಗರ. ಅಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಫ್ರೀ ಇರಲಿಲ್ಲ. ನೀನು ದಕ್ಷತಾ ಹೋಗಿ ನೋಡ್ಕೊಂಡು ಬನ್ನಿ, ಆಮೇಲೆ ನಾನು ಬಂದು ನೋಡಿ ಸೆಲೆಕ್ಟ್ ಮಾಡಿ ಎತ್ಕೊಂಬರೋಣ ಅಂತ. ಜೊತೆಗೆ ನಾನು ಬೇರೆ ಸ್ಮಾರ್ಟ್ ಸಿಂಕು ಅಂತ ಹೇಳ್ತಾ ಇದ್ದೆ. ನಾನು ಆ ಥರದ್ದು ಯಾವ್ದು ಮನೆಗೂ ಹಾಕ್ಸಿಲ್ಲ. ನೀನು ಹೋಗಿ ನೋಡು, ಇಷ್ಟ ಆದರೆ ಆಮೇಲೆ ಬೇಕಿದ್ರೆ ಬಂದು ಮಾತಾಡಿದ್ರಾಯ್ತು ಅಂತ ಹೇಳಿದ್ರು. ಇಲ್ಲಿ ಬಂದರೆ ಎಲ್ಲ ಥರ ಸಿಂಕು ಇದೆ. ಸ್ಮಾರ್ಟ್ ಸಿಂಕು ಅವ್ರದ್ದೇ ಆದಂಥ ಕಂಪ್ನಿದಾದರೆ ನಿಮಗೆ 30,000-40,000ಕ್ಕೆ ಸಿಗುತ್ತೆ. ಅದೇನು ಪ್ರಾಬ್ಲಮ್ ಇಲ್ಲ. ಇನ್ನು ನಾವೇನು ಇವಾಗ ಅಮೆಝಾನಲ್ಲಿ ಅದರಲ್ಲೆಲ್ಲ ನೋಡಿರ್ತೀವಿ, ಅದರಲ್ಲಿ ಒಂದು 9,000-8,000ಕ್ಕೆಲ್ಲ ತೋರಿಸ್ತಾರಲ್ಲ ಅಂತ ಕೇಳಿದ್ರೆ ಅದಕ್ಕೆಲ್ಲ ಲೈಫ್ ಇರಲ್ಲ ಮೇಡಮ್ ಅಂತ ಹೇಳಿದ್ರು. ಸರಿ, ಮೊದಲೇ ಇವಾಗ ಸಿಂಕ್ ಕಡೆಯಿಂದ ಪ್ರಾಬ್ಲಮ್ ಆಗಿ ಇವಾಗ ನಾನು ಅಡುಗೆ ಮನೆ ಎಲ್ಲ ತೆಗೆಸಿರೋದು. ಮತ್ತೆ ಅದಕ್ಕೆ ಲೈಫ್ ಇಲ್ಲ ಅಂದರೆ ಅಯ್ಯೋ ಬೇಡಪ್ಪ, ಅದಕ್ಕೆ ಅಷ್ಟು ದುಡ್ಡು ಕೊಟ್ಟು ಹಾಕ್ಸ್ಕೊಳ್ಳೋದು ಬೇಡ, ನಾರ್ಮಲ್ ಸಿಂಕೆ ಹಾಕಿಸ್ಕೊಂಬಿಡೋಣ ಅಂತ ಒಂದು ಯೋಚನೆ ಮಾಡಿ ಸರಿ ಒಂದು ಡಿಸೈಡ್ ಮಾಡಿ ನಲ್ಲಿಗಳು ನೋಡೋಣ ಅಂತ ಹೇಳಿ ಹೋದೆ. ನಲ್ಲಿಗಳಲ್ಲೂ ತುಂಬ ವೆರೈಟಿ ನಲ್ಲಿಗಳಿದ್ದಾವೆ. ನೋಡೋಣ, ನಾನು ಈಗ ನೋಡ್ಕೊಂಡು ಹೋಗ್ತೀನಿ. ನಮ್ಮ ಮನೆಯವ್ರಿಗೆ ಹೇಳಿ ಅವ್ರು ಯಾವ್ದನ್ನ ಬಂದು ಸೆಲೆಕ್ಟ್ ಮಾಡ್ತಾರೆ ಅದನ್ನು ಹಾಕಿಸ್ಕೋಬೇಕು. ಎಲ್ಲ ವೆರೈಟೀಸ್ ಸಿಂಕ್ಗಳು ಇದ್ವು. ಮತ್ತು ಕಲರು ಅಷ್ಟೇ, ನಾವು ಯಾವ ಕಲರನ್ನ ಬೇಕಾದ್ರೂ ತೊಗೋಬೋದು. ಬರೀ ಬ್ಲ್ಯಾಕ್ ಅಷ್ಟು ಅಥವಾ ಸ್ಟೀಲು ಅಷ್ಟೇ ನಾವು ಅಂದ್ಕೊಂಡಿದ್ವಿ. ಇವಾಗ ಕ್ವಾಡ್ಸಲ್ಲಿ ತುಂಬಾ ಇದೆ. ಯಾವುದು ಸ್ಲ್ಯಾಬು ನಾವು ಹಾಕ್ಕೋತೀವಿ ಆ ಕಲರೇ ಹಾಕಿಸ್ಕೋಬೋದು. ಇನ್ನು ನಾವು ಸ್ಮಾರ್ಟ್ ಸಿಂಕ್ನ ಯಾಕೆ ಇಷ್ಟಪಡ್ತೀವಿ ಅಂದರೆ ಈ ಒಂದು ನಲ್ಲಿಗೋಸ್ಕರ. ಹಂಗಾಗಿ ಅವ್ರು ಹೇಳ್ತಾಯಿದ್ರು ನಲ್ಲಿಗಳಲ್ಲಿ ಎಷ್ಟು ವೆರೈಟೀಸ್ ಇದೆ ನಾವು ಹಾಕಿಸ್ಕೋಬೋದು ಅಂತ ಹೇಳಿ. ಚೆನ್ನಾಗಿದೆ ಅಲ್ವಾ? ಅಂದರೆ ಏನಿಲ್ಲ, ಇದೆಲ್ಲ ಇರುತ್ತಲ್ಲ ಅದು ಲೈಫ್ ಅಷ್ಟೇ. ಹೆಂಗೆ ತಿರುಗಿಸು ಇದು. ಇವಾಗ ನಮ್ಮ ಹತ್ರ ಇರೋದು ಯಾವುದು ಇದು? ಅದು ನಿಮ್ದು ಅಪ್ಪಂದು ಯಾವುದಪ್ಪ, ಅದು ಒಂದೇ ಕಂಪ್ನಿ ಥರದ್ದು ಚೆನ್ನಾಗಿರುತ್ತೆ. ಅದು ಅವ್ರು ಹೇಳಿದ್ರಲ್ಲ ಏನೇನು ಇರ್ತಾವಪ್ಪ. ಥರ ಒಂದು ನಿಮ್ಮ ಮನೆಗೆ ತೊಗೊಂಡೋಗಿದ್ದೀನಿ ನೋಡಲ್ಲ, ಯಾವುದೂ ತೊಗೊಂಡೋಗಲ್ಲ. ಯಾಕೆ ಹೇಳಿ, ಎಲ್ಲ ಕೃಷಿ ಆನೆಗಳೇ ತಗೊಂಡೋಗ್ಬೋದು. ನಾನಿವತ್ತು ಕರ್ನಾಟಕ ಪೈಪ್ಸ್ ಆ್ಯಂಡ್ ಸ್ಯಾನಿಕ್ಸ್ ಶಾಪಂದು ಇಲ್ಲಿ ಆಂದೋಲನ ಸರ್ಕಲಿದೆ, ಅಲ್ಲಿಗೆ ಹೋಗಿದೆ. ಸಿಂಕ್ ನೋಡ್ಕೊಂಬರೋಣ ಒಂದು ಸ್ಮಾರ್ಟ್ ಸಿಂಕ್ ಅಂತ. ಇಲ್ಲೆಲ್ಲ ಸಿಗಲಿಲ್ಲ, ನಮ್ಮ ಮನೆಯವರು ಇಲ್ಲೆಲ್ಲ ನೋಡಿದ್ರು ಅಲ್ಲಿ ಸಿಗಲಿಲ್ಲ. ಹಂಗಾಗಿ ನೀವು ದಕ್ಷತಾ ಫ್ರೀ ಇದ್ರೆ ಹೋಗ್ಬನ್ನಿ ಅಂತ ಹೇಳಿದ್ರು ಅಂತ ನಾನು ದಕ್ಷತಾ ಹೋಗಿದ್ವಿ. ಒಂದು ಸ್ವಲ್ಪ ಕೆಲಸ ಮನೆಯ ಗ್ರಾನೈಟು ಮತ್ತು ಟೈಲ್ಸ್ ಕೆಲಸ ನಡೀತಾಯಿತ್ತು. ಹಂಗಾಗಿ ಹೋದ್ವಿ. ಚೆನ್ನಾಗಿದೆ, ಆದರೆ ಸ್ವಲ್ಪ ನಾವು ಅಂದ್ಕೊಂಡಿದ್ದು ಸ್ಮಾರ್ಟ್ ಅಂದರೆ ಇವಾಗ ನಿಮಗೆ ಗ್ಲಾಸ್ ವಾಶ್ ಮಾಡುತ್ತಲ್ಲ ಆ ಥರ, ಮತ್ತು ತರಕಾರಿ ಎಲ್ಲ ವಾಶ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅದೊಂಥರ ಈ ಶವರ್ ಥರ ನೀರು ಬರುತ್ತಲ್ಲ, ಆ ಥರ ಎಲ್ಲ ಚಿನ್ನ ಮಾಡೋದು ಸಿಗುತ್ತೆ. ಅದನ್ನು ಕೇಳೋಕ್ಕೆ ಅಂತ ಹೋದ್ವಿ. ಬಟ್ ಅವ್ರು ಏನು ಹೇಳ್ತಾವ್ರೆ, ಬೇಡ, ಅದು ಬೇಗ ಹೋಗ್ಬಿಡುತ್ತೆ, 2 ವರ್ಷಕ್ಕೆಲ್ಲ ನೀವು ನಾರ್ಮಲ್ ಸಿಂಕ್ನೇ ತೊಗೊಳ್ಳಿ ಅಂತ. ಹಂಗಾಗಿ ಅದ್ರಲ್ಲಿ ಬರೋ ಟಾಪ್ಸ್ ಸ್ವಲ್ಪ ಅಂದರೆ ನಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಲ್ಲ, ಅದನ್ನು ಬೇಕಾದ್ರೆ ನಮ್ಮಲ್ಲೇ ಸಿಂಗಲ್ ಸಿಗುತ್ತೆ, ತೊಗೊಂಡು ಹಾಕಿಸ್ಕೊಳ್ಳಿ ಅಂತ ಹೇಳಿದ್ರು. ನಾನು ಸರಿ ಇವಾಗ ಹೋಗಿ ನಮ್ಮ ಮಾತಾಡಬೇಕು. ಅವ್ರು ಕೊಡೋ ನಲ್ಲಿನ ನಾವು ತೊಗೊಳ್ಳೋ ಸಿಂಕ್ಗೆ ನೀವು ಫಿಟ್ ಮಾಡಿಕೊಡ್ತೀರಾ ಅಂದರೆ ಅದನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಿಮಗೆ ಗೊತ್ತು ಇವಾಗ ಎಷ್ಟು ಕೆಲಸ ಇರುತ್ತೆ. ಅಡುಗೆ ಮನೆಯೆಲ್ಲ ಫುಲ್ಲು ತೆಗೆದ್ಬಿಟ್ವಿ. ಸ್ವಲ್ಪನೇ ಅದು ಸಿಂಕ್ ಹತ್ರ ಹಾಳಾಗಿದ್ದರಿಂದ ಇವಾಗ ಫುಲ್ಲು ಎಲ್ಲ ತೆಗೆದು ಕೆಲಸ ಮಾಡಿಸ್ತಾ ಇರೋದು. ನಿಜವಾಗ್ಲೂ ಅಡುಗೆ ಮನೆ ಕೆಲಸ ಹಾಳಾಗ್ಬಿಟ್ರೆ ನಿಜ ಮನೇಲಿ ಹೊಸ ಮನೆಗೆ ಮಾಡಿಸ್ಬೋದು. ಈ ಹಳೆ ಮನೇನ ಆ ಸಿಂಕ್ ಹತ್ರ ಹಾಳಾಗ್ಬಿಟ್ರೆ ಅಡುಗೆ ಮನೆ ಹತ್ರ ತುಂಬಾ ಕಷ್ಟ. ನೋಡೋಣ, ನಾವು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕೆಲಸ, ಹೆಂಗೆ ಬರುತ್ತೆ ಕ್ಲೀನಾಗಿ ಅಂತ ನೋಡಬೇಕು. ಕೆಲಸ ಎಲ್ಲ ಫಿನಿಶಿಂಗ್ ಆದಮೇಲೆ ಒಂದು ಸಲ ತೋರಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.